ಏನ್ 8 ವರ್ಷ 9 ವರ್ಷ 10 ವರ್ಷಕ್ಕೆ ಮಾಡ್ತಾ ಇದ್ರು. ಮಾಲೂರು ಶಾಸಕರಾದ KY ನಂಜೇಗೌಡರು ನಿಮ್ಗೊಂದ್ ನ್ಯಾಯ, ನಿಮ್ಗೆ ಮತ ಹಾಕೋದಂತ, ನಿಮ್ಗೆ ಜೈಕಾರ ಹಾಕೋದಂತ ಮತಬಾರಕ್ಕೊಂದ್ ನ್ಯಾಯನ ನೀವು ಈ ತರ ಮಾತಾಡ್ತೀರಂದ್ರೆ ಅದು ದುರಾದೃಷ್ಟಕರ. ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಂತಹ KDP ಸಭೆಯಲ್ಲಿ ಮಾಲೂರು ಶಾಸಕರಾದ KY ನಂಜೇಗೌಡರು ಬಾಲ್ಯ ವಿವಾಹವನ್ನು ಪ್ರೋತ್ಸಾಹ ಮಾಡುವ ಮುಖಾಂತರ ಬೆಳೆದು ನಿಲ್ಲಬೇಕಾದ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಒಬ್ಬ ಶಾಸಕರೇ ಚೂಡ್ತಾರಂದ್ರೆ ಅದರಂತ ದುರಾದೃಷ್ಟಕರ ವಿಚಾರ ಇನ್ನೊಂದಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಇವತ್ತು ಮಹಿಳೆಯರಿಗೆ ಅಡಿಗೆ ಕೋಣೆಯಲ್ಲಿದ್ದಂತಹ ಮಹಿಳೆಯನ್ನು ಈ ದೇಶ ಆಳುವಂತಹ ಮಟ್ಟಕ್ಕೆ ತಂದು ನಿಲ್ಲಿಸಿರುವಂತಹ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡಿತು. ಇಂದಿನ ಕಾಲದಲ್ಲಿತ್ತು ಬಾಲ್ಯ ವಿವಾಹ, 8 ವರ್ಷ 9 ವರ್ಷ 10 ವರ್ಷಕ್ಕೆ ಮಾಡ್ತಾ ಇದ್ರು. ಆದ್ರೂ ಸಹ ಆ ಒಂದು ಹೆಣ್ಣು ಮಗುವು ಆ ಬಾಲ್ಯ ವಿವಾಹಕ್ಕೆ ಒಳಪಟ್ಟು ತನ್ನ ಭವಿಷ್ಯವನ್ನು ತಾನೇ ಹಾಳು ಮಾಡ್ಕೊತಾ ಇದ್ರು. ಅಂತಹ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ನೀಡಿರುವಂತಹ ಒಂದು ಸಂವಿಧಾನದ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನವಾದ ಹಕ್ಕನ್ನು ನೀಡಿರುವ ಒಂದು ನಮ್ಮ ಶಾಸಕರಿಗೆ ಪರಿಜ್ಞಾನವಿಲ್ಲವೇ? ಆ ಒಂದು KDP ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಜಿಲ್ಲಾಡಳಿತ ಇದೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ. ಏಕಾಏಕಿ ಒಬ್ಬ ಅಧಿಕಾರಿಯನ್ನು, ಸರ್ಕಾರಿ CDPO ಅನ್ನು, ಮಾಲೂರು CDPO ಅನ್ನು ಏನು ಏಕವಚನದಲ್ಲಿ ಮಾತಾಡುವ ಮುಖಾಂತರ ನಾನು ಫೋನ್ ಕರೆ ಮಾಡೋದು ನಿಂತಲ್ಲ. ಏನೋ ಹಳ್ಳಿಗಳಲ್ಲಿ 17 ವರ್ಷ ಆದ್ರೂ 6 ತಿಂಗಳು ಕಮ್ಮಿ ಇದ್ರು ಮದುವೆ ಮಾಡ್ಬಿಡ್ತಾರೆ. ನೀವು ಯಾರೋ ಕಿಡಿಗೇಡಿಗಳು ಕೊಡಂತ ಅರ್ಜಿಗಳಿಗೆ ಹೋಗಿ ಆ ಮದುವೆಗಳನ್ನ ನಿಲ್ಲಿಸ್ತಿರಲ್ಲ. ಏನೋ ಒಬ್ಬ ಶಾಸಕರ ಮರ್ಯಾದೆ ಇಲ್ಲ ಅಂತ ಹೇಳ್ತಿರಲ್ಲ. ಅಲ್ಲ ಸ್ವಾಮಿ, ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿದ್ದು ಅವ್ರಿಗೆ 16 ವರ್ಷ 17 ವರ್ಷಕ್ಕೆ ಮದುವೆ ಮಾಡಿ ನೋಡಿ, ಗೊತ್ತಾಗ್ತದೆ. ನಿಮ್ಗೊಂದ್ ನ್ಯಾಯ, ನಿಮ್ಗೆ ಮತ ಹಾಕೋದಂತ, ನಿಮ್ಗೆ ಜೈಕಾರ ಹಾಕೋದಂತ ಮತಬಾರಕ್ಕೊಂದ್ ನ್ಯಾಯನ? ಇದು ಯಾವ ನ್ಯಾಯ ಸ್ವಾಮಿ? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನೀಡಿರುವಂತಹ ಸಂವಿಧಾನದ ತಿಳುವಳಿಕೆ ನಿಮ್ಗಿಲ್ವಾ? ಒಬ್ಬ ಜನಪ್ರತಿನಿಧಿವು, ಆ ತಾಲೂಕಿನ ಪ್ರಥಮ ಪ್ರಜೆ ನೀವು ಈ ತರ ಮಾತಾಡ್ತೀರಂದ್ರೆ ಅದು ದುರಾದೃಷ್ಟಕರ. ಈ ಕೂಡಲೇ ಮಾಲೂರು ಶಾಸಕರಾದಂತಹ KY ನಂಜೇಗೌಡ ಸಾಹೇಬರು ಮಹಿಳೆಯರನ್ನು ಮತ್ತೆ ಆ CDPO ಅಧಿಕಾರಿಯನ್ನು ಬಹಿರಂಗವಾಗಿ ಕ್ಷಮಾಪಣೆ ಕೇಳಲೇಬೇಕಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೀವಿ. ನಾವು ಯಾಕೆ ಒತ್ತಾಯ ಮಾಡ್ತಾ ಇದೀವಿ ಗೊತ್ತಾ? ಇವತ್ತು ಹೆಣ್ಣು ಮಕ್ಕಳಿಗೆ 17 ವರ್ಷಕ್ಕೆ ಬಾಲ್ಯ ವಿವಾಹ ಮಾಡಾಕಿದ್ರೆ ಅವ್ರ ಭವಿಷ್ಯ ಏನಾಗ್ತದೆ? ಅಲ್ಲ, ಭವಿಷ್ಯ ಏನಾಗ್ತದೆ? ಅವ್ರ ಎಜುಕೇಶನ್ ಏನಾಗ್ತದೆ? ಅವ್ರ ಭವಿಷ್ಯದ ಆಳ ನೀವೇ ಮಾಡ್ತಾ ಇದೀರಲ್ವಾ? ಬಾಲ್ಯ ವಿವಾಹ ಇವತ್ತಿನ್ನೂ ಹೆಚ್ಚಳ ಮಾಡ್ಬೇಕು. ಅವರು ದುಡಿದು ಕಷ್ಟಪಟ್ಟು ಓದಿ ಆ ಒಂದು ಕೆಲಸಕ್ಕೆ ಸೇರ್ಕೊಂಡು ದುಡಿದು ಅವ್ರ ಭವಿಷ್ಯನ ರೂಪಣೆ ಮಾಡ್ಕೊಂಡ ನಂತರ ಮದುವೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮ ಜವಾಬ್ದಾರಿ ಸ್ಥಾನದ ಶಾಸಕತನಕ್ಕೆ ಇದು ಶೋಭೆಯಲ್ಲ. ಅದರ ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಮ್ಮ ಸಮ್ಮುಖದಲ್ಲೇ ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ನೀಡ್ತಾ ಇದಾರೆ ಅಂದ್ರೆ ಅದಂತೂ ದುರಾದೃಷ್ಟಕರಿಲ್ಲ. ಒಂದು ಕಡೆ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ, ಏನು ಎಲ್ಲಾ ಶಾಸಕರುಗಳಿದ್ದಾರೆ, ಮತ್ತೆ KGF ರೂಪಾ ಶಶಿಧರ ಅವರಾದ್ರೂ ಆಪೋಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಅಲ್ಲಿಗೆ ಮಾಲೂರು ಶಾಸಕರು ಹೇಳಿರೋ ಹೇಳಿಕೆ ಸಮರ್ಥನೆ ಮಾಡ್ಕೊಂತಾ ಇದ್ದೀರಾ? ನಾವು ಅದನ್ನು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಬಾಲ್ಯ ವಿವಾಹಕ್ಕೆ ನೀವು ಏನು ಪ್ರೋತ್ಸಾಹ ಕೊಡ್ತೀರಾ ಅದು ಸಂವಿಧಾನಕ್ಕೆ ನೀವು ಮಾಡಿದಂತಹ ವಿರೋಧಿ ನೀತಿ ಆಗ್ತಾ ಇದೆ. ಯಾಕಂದ್ರೆ ಬಾಬಾ ಸಾಹೇಬ್ ನೀಡಿರುವ ಶಿಕ್ಷಣ, ಮಹಿಳೆಯರಿಗೆ ಶಿಕ್ಷಣ ಕೊಟ್ಟಿದ್ದಾರೆ. 4 ಕೋಣೆಯಲ್ಲಿ ಆ ಕತ್ತಲ ಕೋಣೆಯಲ್ಲಿದ್ದರನ್ನ ಇವತ್ತು ದುಡಿಯುವ ಕಾರ್ಮಿಕರಿಂದ ಹಿಡಿದು ದೇಶನಾಳುವಂತಹ ಮಟ್ಟಕ್ಕೆ ಇವತ್ತು ಹೆಣ್ಣು ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದಲ್ಲಿರುವಂತಹ ಶಕ್ತಿ. ಆ ಶಕ್ತಿಯನ್ನು ನಿಮ್ಗೆ ಅರಿವಿಲ್ಲ. ಅಜ್ಞಾನಿಗಳಂತೆ, ಅನಕ್ಷರಸ್ಥರಂತೆ ನೀವು ರಾಜಕೀಯ ಮಾಡಕ್ ಹೋಗ್ಬೇಡಿ. ಹೆಣ್ಣು ಮಕ್ಕಳ ಬಾಲ್ಯ ವಿವಾಹದ ವಿಚಾರದಲ್ಲಿ ನೀವು ಹೇಳಿರುವಂತಹ ಹೇಳಿಕೆಯನ್ನು ಬಹಿರಂಗವಾಗಿ ವಾಪಸ್ ಪಡಿಬೇಕು. ಮತ್ತು ಅಧಿಕಾರಿಗಳ ವಿರುದ್ಧ ನೀವು ಏನು ಏಕವಚನ ನೋಡಿರ್ತೀರೋ ಆ ಹೆಣ್ಣು ಮಕ್ಕಳನ್ನು ಬಹಿರಂಗ ಕ್ಷಮಾಪಣೆ ಕೇಳಲೇಬೇಕು.